ವಿಶೇಷವಾದಂಥ ಒಂದು ಪ್ರತಿಮಾ ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಏಕೆಂದರೆ ಅಲ್ಲಿರ್ತಕ್ಕಂಥ ಒಂದು ಪೀಠದ ಮೇಲೆ ಆ ಒಂದು ವಿಗ್ರಹವನ್ನು ಕೆತ್ತಲಾಗಿದೆ. ನಂತರದಲ್ಲಿ ಒಂದು ಪ್ರಭಾವಳಿ, ಕೀರ್ತಿಮುಖ ಇರುವಂಥ ಪ್ರಭಾವಳಿಯನ್ನು ಒಳಗೊಂಡಿದೆ. ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳಾದಂಥ ಮೂರ್ತಿ ಶಿಲ್ಪಗಳು ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಈ ರೀತಿಯಾದಂಥ 10 ಅವತಾರಗಳನ್ನು ಹೊಂದಿದಂಥ ಈ ಶಿಲ್ಪ ನಿಂತ ಭಂಗಿಯಲ್ಲಿದೆ ಅಥವಾ ಸಮಭಂಗಿಯಲ್ಲಿದೆ ಅಂತ ಹೇಳ್ಬೋದು.